ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಆವಾಗಿನ ವಿಡಿಯೋನ ಆವತ್ತಿನ ದಿನವೇ ನೋಡ್ಬೋದು ಅಷ್ಟೇ. ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಡಿಕಾಷನ್ ಮಾಡೋಣ ಅಂತ ಇಟ್ಟಿದ್ದೀನಿ. ಯಾಕೋ ಡಿಕಾಷನ್ ಕುಡಿಬೇಕು ಅನ್ನಿಸ್ತಿತ್ತು, ಅದಕ್ಕೋಸ್ಕರ. ಸಿದ್ದು ನೇರ್ಲೇನು ತಂದಿದ್ರು, ಅದನ್ನೆಲ್ಲ ಉಪ್ಪು ಖಾರ ಹಾಕ್ಕೊಡು ಅಂದರು. ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಸಿದ್ದುಗೂ ಅಪ್ಪಗೂ ಕೊಟ್ಟೆ, ಮತ್ತು ನಾನು ತಿಂದೆ. ಅದಾದಮೇಲೆ ತರಕಾರಿ ನೋಡಿ, ಇವತ್ತಷ್ಟು ತರಕಾರಿಗೆ 500 ರೂಪೀಸ್ ಆಗೋಯಿತು. ತಂದಿದ್ವಿ ನೋಡಿ. ಅಪ್ಪು ಫ್ರಿಜ್ಜಲ್ಲಿ ನೆಮ್ಮೆನ್ನೆಲ್ಲ ಹೆಂಗೆ ಜೋಡಿಸಿದ್ದಾನೆ ಎಗ್ ಜೋಡಿಸೋ ಹತ್ರ, ಮತ್ತು ತರಕಾರಿ ಎಲ್ಲ ಎತ್ಕೊಂಡೋಗಿ ಫ್ರಿಜ್ಜೊಳಗೆ ಜೋಡಿಸ್ತಾ ಇದ್ದ. ಬೆಳಗ್ಗೆ ಟಿಫಿನ್ಗೆ ಬಂದು ನಾನು ಚಪಾತಿ ಮತ್ತು ಆಲೂ ಬಟಾಣಿ ಸಾಗು ಮಾಡಿದ್ದೆ. ಹಸಿ ಬಟಾಣಿ ಸಾಗು ಮಾಡಿದ್ದೆ. ಅದನ್ನ ಯಾವುದೋ ರೀತಿ ಸಾಗುದೇ ಆಗಲಿ ಚಪಾತಿದೇ ಆಗಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಇವತ್ತು ಎಲ್ಲ ಮಾಡಿಬಿಟ್ಟು ಪಾತ್ರೆ ತೊಳೆದೆಲ್ಲ ಮಾಡಿ ಸ್ನಾನ, ಅಪ್ಪಗೂ ಜ್ವರ ಬಂದಿತ್ತು ಅಂತ 3-4 ಡೇಸಿಂದ ಸ್ನಾನ ಮಾಡಿಸಿರಲಿಲ್ಲ. ಹಂಗೇ ಒದ್ದೆ ಬಟ್ಟೆ ಮಾಡಿ ಒರೆಸಿ ಮೈಯೆಲ್ಲ ಒರೆಸ್ತಿದ್ವಿ. ಇವತ್ತು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದ, ಅದಕ್ಕೋಸ್ಕರ ಅವನಿಗೆಲ್ಲ ಸ್ನಾನ ಮಾಡಿಸಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಗೋಯಿತು. ಅಪ್ಪು ಮತ್ತು ಇದು ಪಕ್ಕದ ಮನೆ ನನ್ನ ಫ್ರೆಂಡ್ ಮಗಳು ಗುಮ್ಮಿ, ಅದೇ ಅವತ್ತು ಬರ್ತ್ಡೇ ವ್ಲಾಗ್ ಹಾಕಿದ್ನಲ್ಲ ಅವಳೇ, ದಕ್ಷು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದ್ದಾನೆ ಅಪ್ಪು ಅವಳನ್ನ ಹಿಂದೆಗಡೆ ಕೂರಿಸ್ಕೊಂಡು. ಈ ಥರ ಇದನ್ನ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾನೆ ಅಂದರೆ ನಿಜ ನಮಗೆ ಶಾಕ್ ಆಗುತ್ತೆ, ಅಷ್ಟು ಚೆನ್ನಾಗಿ ಓಡಿಸ್ತಾನೆ. ನೋಡಿ ಇಲ್ಲಿ ಟೈಲ್ಸ್ ಇದೆ, ಅದನ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಅಂದರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಅದು ಅಜ್ಜಿ ನೋಡಿ ಇಟ್ಕೊಳಕ್ಕೆ ಹೋಗ್ತಿದ್ದಾನೆ, ಬಿದ್ದೋಗ್ಬಿಡ್ತಾನೆ ಅಂತ ಇಟ್ಕೊಳಕ್ಕೆ ಹೋಗ್ತಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ. ಅವಳು ಭುಜ ಹತ್ರ ಇಟ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಅವಳು ಇಟ್ಕೋಬೇಡ, ಇಲ್ಲಿ ಸೊಂಟ ಹತ್ರ ಇಟ್ಕೊ ಅಂತ ಹೇಳ್ತಿದ್ದಾನೆ. ಅವ್ನಿಗೆ ಇರಿಟೇಷನ್ ಆಗ್ತಿದೆ ಅದಕ್ಕೋಸ್ಕರ. ಆದರೆ ಅವಳು ಅಲ್ಲೇ ಇಟ್ಕೊತಾಳೆ, ಹೊಟ್ಟೆ ಹತ್ರ ಇಟ್ಕೊಳ್ಳಲ್ಲ, ಅವಳು ಭುಜ ಹತ್ರನೇ ಇಟ್ಕೊತಾಳೆ. ನೀನು ಬೇಡ, ನೀನು ಹೋಗು ಅಂತಿದ್ದ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಪ್ಪುನು ಮತ್ತು ದಕ್ಷು. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಅದನ್ನು ನೋಡ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡೆ. ಅಜ್ಜಿ ಅಂತೂ ಬಿದ್ದೋಗ್ಬಿಡ್ತಾರೆ ಅಂತ ಹಿಂದೆನೇ ಸುತ್ತಾ ಇದ್ರು. ಅವ್ನು ಬೇಡ ಹೋಗಿ ಅಂದ್ರೂ ಕೇಳ್ತಾ ಇರಲಿಲ್ಲ, ಹಿಂದೆನೇ ಸುತ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಬ್ಬರೂ. ಫ್ರೆಂಡ್ಸ್, ನಮ್ಮೂರ ಹತ್ರ ಆನೆಗಳು ಬಂದುಬಿಟ್ಟಿದ್ದಾವೆ ನೋಡಿ. ಇದು ನಮ್ಮೂರ ಹತ್ರ ಕಾಡಲ್ಲಿ 4-5 ಆನೆಗಳು ಬಂದಿದ್ದಾವೆ ನೋಡಿ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇದ್ದಾರೆ ಇಲ್ಲಿ. ಇವಾಗ ಆನೆಗಳಂತೂ ತುಂಬ ಜೋರಾಗಿಬಿಟ್ಟಿದ್ದಾವೆ, ಊರೊಳಗಡೆನೇ ಬಂದುಬಿಡ್ತವೆ. ಯಪ್ಪ ತುಂಬ ಭಯ ಆಗುತ್ತೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಬಸ್ಗೆ ಬಂದು ಸಿಕ್ಬಿಡೋದು ಅಡ್ಡಡ್ಡ. ನಾವು ತುಂಬ ಆನೆಗಳನ್ನ ರಿಯಲಾಗಿ ನೋಡಿದ್ದೀವಿ. ಆದರೆ ಈಗಂತೂ ಯಪ್ಪ ಆನೆಗಳು ಕಾಡಲ್ಲಿ ಇರೋದಕ್ಕಿಂತ ಊರಲ್ಲಿರೋದೇ ಜಾಸ್ತಿ ಆಗಿಬಿಟ್ಟಿದ್ದಾವೆ ನೋಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ. ಆನೆಗಳು ನೋಡಿರೋದಕ್ಕೇನೋ ಸೌಂಡನ್ನು ಮಾಡ್ತಿದ್ದಾರೆ ಹೋಗ್ತವೆ ಅಂತ. ಯಪ್ಪ ಇವೆಲ್ಲ ನೋಡ್ತಿದ್ರೆ ತುಂಬ ಭಯ ಆಗುತ್ತೆ. ಇವಾಗ ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಾನು ಅಪ್ಪು ಸಿದ್ದು ತರಕಾರಿ ತೊಗೊಬರೋಣ ಅಂತ. ಮಶ್ರೂಮ್ ಬೇಕಿತ್ತು, ಅದಕ್ಕೆ ಮಶ್ರೂಮ್ ಎಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ತೋರಿಸಿದ್ನಲ್ಲ ಆ ತರಕಾರಿ ತೊಗೊಬರೋಣ ಅಂತ ಹೋಗ್ತಿದ್ದೀವಿ. ಮತ್ತು ಮಶ್ರೂಮ್ ಬೇಕಿತ್ತು, ಟೊಮೊಟೊ ಬೇಕಿತ್ತು. ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಸಾಯಂಕಾಲಕ್ಕೆ ಡಿನ್ನರ್ಗೆ ಅಂದ್ಬಿಟ್ಟು ಹೋಗಿ ತೊಗೊಬರೋಣ, ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ನಾನು ಸಿದ್ದು ಅಪ್ಪು 3 ಜನನೂ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ನಮ್ಮ ರಾಯರು ಕೂಡ ಇದ್ದಾರೆ. ಅವ್ರು ಇರೋದಕ್ಕೆ ಏನೋ ಒಂಥರ ಎನರ್ಜಿ. ಯಾವಾಗಲೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ ನಾನು ಅಪ್ಪು. ನೋಡಿ ಇವಾಗ ಸಿದ್ದು ಅಡುಗೆ ಮಾಡ್ತಿದ್ದಾರೆ, ಕಾಯಿ ತುರಿತಿದ್ದಾರೆ ನೋಡಿ. ಹೇಳು ನೋಡಿ, ಸಿದ್ದು ಕಾಯಿ ತುರಿತಿದ್ದಾರೆ. ಇದು ಹಾಕೋಣ ಈಕೆ. ಏನು ತುರಿತಿದ್ದೀರಾ ಸಿದ್ದು? ಸಾಕು ಬಿಡಿ. ಅಡುಗೆ ನೀವೇ ಮಾಡ್ತೀರಾ? ಪಾತ್ರೆ ನೀವೇ ತೊಳಿತೀರಾ? ಕಸ ನೀವೇ ಗುಡಿಸ್ತೀರಾ? ಇವಾಗ ಏನು ಅಡುಗೆ ಮಾಡ್ತಿದ್ದೀರಾ? ಅದೇನೋ ಮಲ್ಲಾಗ್ರು ಅಂತ. ಮಲ್ಲಾಗ್ರು? ಇದೇನು ಮಲ್ಲಾಗ್ರು? ಸಾಕು ಬಿಡಿ. ಅಡುಗೆ ಮಾಡ್ತೀರಾ? ಎಷ್ಟು ಬೇಕು ಅಂತ ಗೊತ್ತಾಗಲ್ವಾ? ಏನಪ್ಪ ಇಲ್ಲಿ ನೋಡಿ, 1 ಪಾಕೆಟ್ ಮಶ್ರೂಮ್ ಚೆನ್ನಾಗಿ ಸಿಪ್ಪೆ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಇದು ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ ಆನಿಯನ್ನು, ಬೆಳ್ಳುಳ್ಳಿ, ಶುಂಠಿ, ಒಂದು 1/2 ಇಂಚಷ್ಟು ಶುಂಠಿ, ಒಂದು 7-8 ಬೆಳ್ಳುಳ್ಳಿ,
ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಮತ್ತು ಒಂದಿಷ್ಟು ಚಕ್ಕೆ, ಒಂದೆರಡು ಲವಂಗ, ಒಂದು 4ರಿಂದ 5 ಮೆಣಸು, ಒಂದಿಷ್ಟು ಸೋಂಪು, ಒಂದು ಸ್ವಲ್ಪ ಜೀರಿಗೆ, ಒಂದೆರಡು ಬೇಡಿಗೆ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಗಸಗಸೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ. ಇವಾಗ ಬನ್ನಿ ಮಾಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ. ಪಾತ್ರೆ ಕಾಯ್ದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಬೇಡಿಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮತ್ತು ಹುರ್ಗಡ್ಲೆ, ಮತ್ತು ಧನಿಯಾ ಬೀಜ ಇವೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದೇನಕ್ಕೆ ಅಂದರೆ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಇದನ್ನು ಫ್ರೈ ಮಾಡಿಕೊಂಡು ಮಾಡ್ತೀನಿ. ಆವಾಗ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಬಿಡ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೇಲ್ಮೇಲೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಅಪ್ಪು ನಾನು ಯಾವಾಗಾದರೂ ಅಡುಗೆ ಮಾಡಲಿ ಅವನು ಬಂದು ತಿರುಗಿಸ್ತಾ ಇರ್ತಾನೆ. ನೋಡಿ ಇವಾಗ ಕಾಯಿ ತುರಿನೂ ಹಾಕ್ಕೊಂಡೆ. ಕಾಯಿ ತುರಿನ ಈ ಥರ ಫ್ರೈಯಲ್ಲೇ ಹಾಕ್ಕೊಂಡು ಮಾಡಿದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸೈಡಿಗೆ ಎತ್ತಿಕ್ಬಿಟ್ಟು ಇವಾಗ ಒಂದು ಜಾರ್ ತೊಗೊಂಡು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅದಾದಮೇಲೆ ಸ್ವಲ್ಪ ಗಸಗಸೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮಸಾಲ ಎಲ್ಲ ಆರಿದ್ಮೇಲೆ ಮಸಾಲನೂ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ರುಬ್ಕೊಬರ್ತೀನಿ. ನೋಡಿ ಅಪ್ಪು ಅಡುಗೆ ಮಾಡ್ತಿದ್ದಾನೆ ಕೂತ್ಕೊಂಡು. ಬೇಡ ಹೋಗೋ ಗ್ಯಾಸ್ ಹತ್ರ ಬರಬೇಡ ಅಂತ ಅಂದರೂ ಕೇಳಲ್ಲ. ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅವ್ರ ಅಪ್ಪನಿಗೆ. ಇಲ್ಲಾಂದರೆ ಅವರಪ್ಪ ಇದ್ದಾಗ ಅವನು ಬರ್ತಾನೆ. ನಾನು ಒಬ್ಬಳೇ ಇದ್ದರೆ ಬರಲ್ಲ ಅವನು. ಅವರಪ್ಪ ಇರೋದಕ್ಕೆ ಬಂದಿದ್ದಾನೆ. ನೋಡಿ ಇವಾಗ ಅದು ತಣ್ಣಗಾಗಿತ್ತು ಮಸಾಲ. ಇವಾಗ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಬರಬೇಕು. ನಾನು 2 ಟೈಮ್ ಆಗೋವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಇವಾಗ ನೈಟ್ಗೆ ಮತ್ತು ಬೆಳಗ್ಗೆಗೆ ಆಗೋ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಆ ಪಾತ್ರೆಯಲ್ಲೇ ನೀರು ತೊಳೆದು ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ರೈಸ್ಗೂ ಇಟ್ಟಿದ್ದೀನಿ. ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಈ ಥರ ರುಬ್ಕೋಬೇಕು. ಅದನ್ನು ಒಂದು ಸೈಡ್ಗೆ ಎತ್ತಿಕ್ಬಿಟ್ಟು ಮತ್ತೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆನ ಇಟ್ಕೊಂಡು ಇವಾಗ ಪಾತ್ರೆ ಕಾಯ್ದಾದ್ಮೇಲೆ 1-2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲೆಲ್ಲ ಕಾಯ್ದಾದ್ಮೇಲೆ ಒಂದು ಆವಾಗಲೇ ಹಚ್ಕೊಂಡಿದ್ನಲ್ವಾ ರುಬ್ಬೋದಕ್ಕೆ ಅಂತ ಈರುಳ್ಳಿ, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಈರುಳ್ಳಿ ಮತ್ತು 2 ಪಲಾವ್ ಎಲೆ ಏನಕ್ಕೋಸ್ಕರ ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ. ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಥರ ಫ್ರೈ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೋಡಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ ಹಾಕ್ಕೊಳ್ಬೇಕು. ಮಶ್ರೂಮ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಮಶ್ರೂಮ್ ಪಿಡಿಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದು ನೀರು ಬಿಟ್ಕೊಳುತ್ತೆ ಮಶ್ರೂಮ್ ಜಾಸ್ತಿ. ಅದು ನೀರೆಲ್ಲ ಸ್ವಲ್ಪ ಹಿಂಗೋವರೆಗೂ ಚಿಕನ್ ಮಾಡ್ಕೊತೀವಲ್ಲ ಸೇಮ್ ಅದೇ ಥರ ಮಾಡ್ಕೋಬೇಕು. ನೋಡಿ ಇವಾಗ ಮಶ್ರೂಮೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನದ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ. ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊತೀನಿ. ನೋಡಿ ಇವಾಗ ಬೇಯ್ದಿದೆ. ಇವಾಗ ಮಸಾಲ ರುಬ್ಕೊಂಡಿದ್ನಲ್ಲ ಆ ಮಸಾಲಾನ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಾಂಬಾರು. ಮಾಡಬೇಕಾದ್ರೆ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರನೂ ಮಾಡ್ತಾರೆ. ಮತ್ತು ಇನ್ನೊಂದು ಥರ ನಮ್ಮಮ್ಮ ಹೇಳ್ಕೊಟ್ಟಿರೋದು
ಅವರೆಕಾಳೆಲ್ಲ ಹುರಿದ್ಬಿಟ್ಟು ಹಾಲು ಹಾಕ್ಬಿಟ್ಟೆಲ್ಲ ಮಾಡ್ತಾರೆ, ಆ ಥರನೂ ಮಾಡ್ತಾರೆ. ಅದು ಊರಲ್ಲಿ ಸಿಗುತ್ತಲ್ಲ ಮಶ್ರೂಮು, ಅದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಆ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಮಾಡಿದ್ರೇ ಏನೋ ಒಂಥರ ಟೇಸ್ಟು. ಅದಕ್ಕೋಸ್ಕರ ಉಪ್ಪು ನೋಡಿ ಹಾಕ್ಕೊಳ್ಳಿ. ಆವಾಗೇ ಮಶ್ರೂಮ್ಗೂ ಹಾಕಿದ್ದೆ, ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫೈನಲ್ ಟಚಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಯಾಕೆಂದರೆ ಮಶ್ರೂಮ್ ಫುಲ್ ಕಲಸೋಗ್ಬಿಡುತ್ತೆ ಜಾಸ್ತಿ ಬೇಯಿಸಿದ್ರೆ. ನೋಡಿ ಟೇಸ್ಟ್ ನೋಡ್ತಿದ್ದೆ. ಅದಾದಮೇಲೆ ಮುದ್ದೆಗೂ ಇಟ್ಟಿದ್ದೆ, ರೈಸು ಕೂಡ ಆಗಿತ್ತು, ಮುದ್ದೆಗೆ ಇಟ್ಟಿದ್ದೆ. ನೋಡಿ ಹಿಟ್ಟಿನ ಕುದಿ ಬಂದಿದೆ. ನೋಡಿ ಇದರಲ್ಲಿ ಈ ಬೌಲಲ್ಲಿ 2 ಬೌಲು ಹಸಿಟ್ಟು ಹಾಕಿದ್ರೆ ಸಾಕು ನಮಗೆ ಮುದ್ದೆ. ನನಗೆ ಸಿದ್ದು ಅಪ್ಪಗೆ 3 ಜನಕ್ಕೂ ಆಗುತ್ತೆ. ನೋಡಿ ಇವಾಗ ಸಿದ್ದು ಮುದ್ದೆ ಮಾಡ್ತಿದ್ದಾರೆ, ಯಾಕೆಂದರೆ ನನ್ನ ಕೈ ನೋವಿತ್ತು, ಅದಕ್ಕೆ ಸಿದ್ದನ್ನೇ ತಿರುಗಿಕೊಡ್ತಾರೆ. ಚೆನ್ನಾಗ್ತಿರವಿ ಮುದ್ದೆ ಗಂಟಾಗ್ದಿರೋ ಥರ ಏನು ಕೇಳಿದ್ರು ಮಾಡಿಕೊಡ್ತಾರೆ ಹೆಲ್ಪು, ಆ ಥರ ಏನಿಲ್ಲ. ನೋಡಿ ಮುದ್ದೆ ತಿರ್ಕೊಡ್ತಾರೆ, ನನಗಿನ ಚೆನ್ನಾಗಿ ಸಿದ್ದನ್ನೇ ತಿರುಗ್ತಾರೆ ಮುದ್ದೆನ. ಏನು ಕರ್ಮ, ನಾನು ಹೆಂಗಿದ್ದೆ ಹೆಂಗಾದೆ ಅಂತ ಏನೇನೋ ಅಂದ್ಕೊಂಡು ಮಾಡ್ತಾಯಿದ್ರು. ಮುದ್ದೆ ಎಲ್ಲ ಆದಮೇಲೆ ಸಾಂಬಾರು ಆಯಿತು, ರೈಸು ಆಯಿತು. ಅದಾದಮೇಲೆ ಅಪ್ಪುಗೆ ಸಿದ್ದು ನಾನು ಊಟ ಮಾಡಿದ್ವಿ. ಆಮೇಲೆ ಸಿದ್ದು ಅಪ್ಪುಗೆ ಊಟ ಮಾಡಿಸಿದ್ರು. ಎಲ್ಲ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ನಾನು ಊಟ ಹಾಕ್ಕೊಂಡು ತಿಂದ್ಬಿಟ್ಟು ಪಾತ್ರೆ ಎಲ್ಲ ಇದ್ದು ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಬಿಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಲವ್ ಯು ಫ್ರೆಂಡ್ಸ್.